ಒಂದು ಹೇಳ್ತಿದ್ರು ರತ್ನಾವಳ, ನಾನು ನಿಮ್ಗೆ ಯಾವತ್ತೂ ತೊಂದರೆ ಕೊಡಲ್ಲ ರೀ, ತಂದೆ ಮೇಲಾನೆ ನಾನು ನಿಮ್ಗೆ ಯಾವತ್ತೂ ತೊಂದರೆ ಕೊಡಲ್ಲ. ಬಟ್ ನೀವು ನನಗೆ ತೊಂದರೆ ಕೊಟ್ಟಿರೋದಕ್ಕಿಂತ ನೀವು ನನಗೆ ನಾನು ನಿಮ್ಮನ್ನ ಪ್ರೀತಿಸೇ ಇಲ್ಲ, ಗಿಮಿಕ್ಸ್ ಅಂತ ಅಂತಾರೆ. ಎಷ್ಟು ಸರಿ ನಿಮ್ಮ ಮುಂದೆ ಹತ್ತಿದ್ದೀನಿ ರೀ, ನೀವೆಷ್ಟು ಸರಿ ನನ್ನ ಮುಂದೆ ಹತ್ತಿದ್ದೀರ ರೀ? ಇದು ಗಿಮಿಕ್ಸ್ ರೀ, ಕಣ್ಣೀರಿಗೆ ಬೆಲೆ ಇಲ್ಬೇಡ್ರಿ. ಹಾಂ, ನನಗೆ ಗಿಮಿಕ್ಸ್ ಈ ಥರ ಪಬ್ಲಿಸಿಟಿ ಬೇಕಾ? ಹುಚ್ಚ ವೆಂಕಟ್ ಯಾರು ಅಂತ ಗೊತ್ತೇ ಇಲ್ವಾ ಇಡೀ ಪ್ರಪಂಚಕ್ಕೆ? ನಿಮ್ಮನ್ನ ಇಟ್ಕೊಂಡು ನಾನು ಪಬ್ಲಿಸಿಟಿ ಮಾಡ್ಕೊಬೇಕಂದ್ರೆ ನನ್ನ ಎಲ್ಲರೂ ನೀವು ನನ್ನನ್ನು ಇಟ್ಕೊಂಡು ಪಬ್ಲಿಸಿಟಿ ಮಾಡ್ಕೊತಿದ್ದಾರೆ ಅಂತ ಕೆಲವು ಚಾನಲಲ್ಲಿ ಹೇಳಿದಾಗ ನಾನು ನಿಮ್ಮ ಪರವಾಗಿ ಬಂದಿದ್ದು ಏನು ಗೊತ್ತಾ? ರಚನೆ ಮಾಡ್ಕೊಂಡಿದ್ದೆ ದ ಡೇ ವೆನ್ ಯು ಪ್ರಪೋಸ್ ಮೀ. ನೀವು ನಾನು ಐ ಲವ್ ಯು ಅಂತಿದ್ದ ದಿನ, ನಾನು ಐ ಲವ್ ಯು ಅಂತಿದ್ದ ದಿನ ನೀವು ಅವತ್ತೇ ಮೀಡಿಯಾದವ್ರು ಫೋನ್ ಮಾಡಿ ನಾವಿಬ್ಬರು ಲವ್ ಮಾಡ್ತಾ ಇದ್ದೀರಿ ಅಂತ ಒಂದು ಮ್ಯಾಟ್ರ್ ಹೇಳಿದ್ದೀರ. ವಾರ ಪೂರ್ತಿ ಅವ್ರನ್ನ ಮೇಲಿರೋ ಪ್ರೀತಿಗೆ ಅದೊಂದು ಇಶ್ಯೂ ಮಾಡೋರು. ಹುಚ್ಚ ವೆಂಕಟ್ ಇವಾಗ ಲೈಫಲ್ಲಿ ಇಷ್ಟು ದಿನ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬೆರಿ ಮಾಡ್ಕೊಂಡು ಅವ್ರಲ್ಲಿ ನಾನು ಮದುವೆ ಆಗಬೇಕಲ್ವ? ನಾನು ಮೀಡಿಯಾದವ್ರು ಒಂದು ಮಾತು ಕೇಳ್ತೀನಿ, ನೀವು ಒಪ್ಕೊಂಡ್ರೆ. ನೀವು ಅಂದರೆ ಆ ಹುಡುಗಿ ಆಯ್ತು ಈ ಹುಡುಗಿ ಆಯಿತು ನೋಡಿ, ಯಾವ ಹುಡುಗಿಗೂ ನಾನೇ ಲವ್ ಮಾಡಿದ್ದೀನಿ ಅಂತ ನಾನು ಲವ್ ಮಾಡಿ ಹಿಂದೆ ಹೋಗಿಲ್ಲ. ಆ ಹುಡುಗಿ ನನ್ನ ಹಿಂದೆ ಬಂದಿರೋದು. ಆ ಹುಡುಗಿ ಹಿಂದ್ಗಡೆ ಬಂದಿರೋದು ಸಾಕ್ಷಿಗಳ ಜೊತೆ, ವ್ಯಕ್ತಿಗಳ ಜೊತೆ, ಅವ್ರು ಕಳಿಸಿರೋ ಮೆಸೇಜ್ಗಳ ಜೊತೆ ನಾನು ಬಂದಿಲ್ಲಿ ಕೂತ್ಕೊಂಡಿದ್ದೀನಿ. ಮುಂದೆ ಬಂದ್ಬಿಟ್ಟು ಅವ್ರು ನಂಗೆ ಲವ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ಇವೆಲ್ಲ ಇಟ್ಕೊಂಬೇಡಿ. ನೀವು ಹೇಳ್ತೀರಾ ತಂದೆ ಫಿಲಂ ಇಂಡಸ್ಟ್ರಿ ಅಂದ್ರೆ ಏನು ಅಂತ, ಯಾರ್ಯಾರು ಅವಕಾಶಕ್ಕೆ ಹೆಂಗ್ ಬರ್ತಾರೆ, ಸ್ವಲ್ಪ ಎಷ್ಟು ಕಷ್ಟ ಪಡ್ತಾರೆ ಅಂತ. ಯಾವುದೇ ಹೆಣ್ಮಕ್ಳನ್ನ ಇಟ್ಕೊಂಡು ಈ ತರದೆಲ್ಲ ಗಿಮಿಕ್ ಪ್ರಚಾರ ಮಾಡಕ್ ಹೋಗ್ಬೇಡಿ. ನಾನು ಮಾಡಿಲ್ಲ. ಒಂದ್ ನಿಮಿಷ, ಆಮೇಲೆ ಸುಮ್ನೆ ರೋಡ್ ಸಿಕ್ಕದಲ್ಲೆಲ್ಲ ನನಗೆ ಆ ಸೇನೆ ಇದೆ ಈ ಸೇನೆ ಇದೆ ಅಂತೆಲ್ಲ ಹೇಳ್ಕೊಂಡು ಸುಮ್ನೆ ಓಡಾಡ್ಬೇಡಿ. ನೀವು ಮಾತಾಡ್ಕೊಂಡು ಇರೋಕ್ಕೆ ಹೇಳ್ತಾರೆ. ಹುಚ್ಚ ವೆಂಕಟೇಶ್ವರ ಒಬ್ಬರು ತೋರಿಸ್ತಾರೆ ಸೇನೆ ಬಗ್ಗೆ ಮಾತಾಡ್ಬೇಡಿ. ನನ್ನ ಇಷ್ಟ ನಾನು ಬದುಕಂತಾರೆ ನೀನು ಹೇಳಂಗಿಲ್ಲ. ಫೈನಲ್ ಇದೆ. ರಚನಾ ಅವರೇ, ಎಲ್ಲಿದ್ರು ಚೆನ್ನಾಗಿರಿ. ದಯವಿಟ್ಟು ನಾನು ಹಾಕಿದ ಕಣ್ಣೀರು ಸುಳ್ಳಲ್ಲ, ನಾನು ಕುಡ್ದಿದ್ದು ಫೆನಾಲ್ ಸುಳ್ಳಲ್ಲ. ನಿಮ್ಗೊಂದು ಮನುಷ್ಯತ್ವ ಅನ್ನೋದು ಇರುತ್ತೆ, ಅರ್ಥ ಆಯ್ತಾ? ನಿಮಗೆ ನಾನು ನೋವು ಕೊಟ್ಟಿದ್ದೀನಿ, ನಿಮ್ಮ ಜೀವನ ನಾನು ಹಾಳು ಮಾಡಿಲ್ಲ, ಅರ್ಥ ಆಯ್ತಾ? ನೀವು ನನ್ನ ಇಷ್ಟಪಟ್ಟಿದ್ದು, ನಾನು ನೀವು ಇಷ್ಟಪಟ್ಟು ಆ ಸಾಕ್ಷಿ ಎಲ್ಲ ಇದೆ. ಬಟ್ ಇವಾಗ ನೀವು ಇಷ್ಟಪಡ್ತೀರಾ ಬಿಟ್ಬಿಡಿ. ನಾನು ನಿಮ್ಮನ್ನು ಬಲವಂತ ಮಾಡಲ್ಲ, ಮದುವೆ ಆಗು ಅಂತ ನಾನು ಬಲವಂತ ಮಾಡಲ್ಲ, ಆಯಿತಾ? ಅಷ್ಟು ಇನ್ಮೇಲೆ ಗಾಡಿ ಅಲ್ಲ ಬನ್ನಿ ಅಣ್ಣ. ಜನ ಮಾತಾಡಿ ಮುಗಿಸ್ತಾರಲ್ಲ ಹೆಂಗೇಳೆ ಅಣ್ಣ ಅಣ್ಣ ಗ್ಲಾಸ್ ಇಲ್ಸಣ್ಣ. ಕೂತ್ಕೊಂಡು ಅವ್ರು ಹೋಗ್ತಾರೆ ಬಿಡ. ಸಾಕು